ನಾವಿಲ್ಲಿ ಕೇವಲ ಪ್ರಜಾಪ್ರಭುತ್ವದ ಬಗ್ಗೆ ಹೇಳೋದೇ ಆದ್ರೆ ನಾರ್ತ್ ಕೊರಿಯಾದ ಅಫಿಷಿಯಲ್ ಹೆಸರು ಏನಿದೆಯೋ ಡೆಮೋಕ್ರಸಿ ಅನ್ನೋ ಪದ ಅದರಲ್ಲೂ ಬರುತ್ತೆ. ನಾರ್ತ್ ಕೊರಿಯಾವನ್ನ ಅಲ್ಲಿಯ ಸರ್ಕಾರದವರು DPRK ಅಂತ ಕರೀತಾರೆ, ದ ಡೆಮೊಕ್ರಾಟಿಕ್ ಪೀಪಲ್ ರಿಪಬ್ಲಿಕ್ ಆಫ್ ಕೊರಿಯಾ. ಆದ್ರೆ ನಿಜ ಏನು ಹೇಳಿ, ಈ ದೇಶ ಅಂತೂ ಡಿಕ್ಟೇಟರ್ಶಿಪ್ಪೇ ಅಲ್ವಾ. ಇದೇ ತರ ರಷ್ಯಾವನ್ನ ಕೂಡ ಡಿಕ್ಟೇಟರ್ಶಿಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಎಲೆಕ್ಷನ್ ಅಲ್ಲೂ ನಡೆಯುತ್ತೆ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಯಾರಾದ್ರೂ ಕ್ಯಾಂಡಿಡೇಟ್ ಪುಟಿನ್ ವಿರುದ್ಧ ಹೋದ್ರೆ ಅಂತ ವ್ಯಕ್ತಿನ ಯಾವ್ದಾದ್ರು ಒಂದು ಕಾರಣಕ್ಕೆ ಡಿಸ್ಕ್ವಾಲಿಫೈ ಕೂಡ ಮಾಡ್ಬಿಡ್ತಾರೆ, ಅಥವಾ ಹೇಗಾದ್ರೂ ಮಾಡಿ ಅವನ್ನ ಸಾಯಿಸೇ ಬಿಡ್ತಾರೆ. ಸೊ ಇದರಿಂದ ನಿಮಗೆಲ್ಲರಿಗೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೇಕು, ಎಲೆಕ್ಷನ್ ನಡೆಯೋದ್ರಿಂದ ದೇಶ ಪ್ರಜಾಪ್ರಭುತ್ವ ಆಗಿರಲ್ಲ ಅಂತ. ಎಲೆಕ್ಷನ್ ಫ್ರೀ ಹಾಗೂ ಫೇರ್ ಆಗಿರ್ಬೇಕು. ಫ್ರೀ ಅಂತಂದ್ರೆ ಜನರಿಗೆ ಯಾವ ಪಕ್ಷ ಇಷ್ಟವೋ ಅದಕ್ಕೆ ವೋಟ್ ಹಾಕುವಂತಹ ಸ್ವಾತಂತ್ರ್ಯ ಇರಬೇಕು, ಹಾಗೂ ಫೇರ್ ಅಂತಂದ್ರೆ ಬೇರೆ ಬೇರೆ ಪಾರ್ಟೀಸ್ಗಳು, ಬೇರೆ ಬೇರೆ ಕ್ಯಾಂಡಿಡೇಟ್ಸ್ಗಳು ಗೆಲ್ಲುವಂತಹ ಒಂದು ಫೇರ್ ಚಾನ್ಸಸ್ ಇರಬೇಕು. ಅದನ್ನ ಬಿಟ್ಟು ಕೇವಲ ಒಂದೇ ಪಾರ್ಟಿಗೆ ಜಾಸ್ತಿ ಅಡ್ವಾಂಟೇಜಸ್ಗಳು ಇರಬಾರ್ದು. ಇತ್ತೀಚೆಗಷ್ಟೇ ಚಂಡೀಗಢದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ಎಲೆಕ್ಷನ್ ಇತ್ತು. ಈ ಎಲೆಕ್ಷನ್ ಅಲ್ಲಿ